ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಪಯಣ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಅಂತ. ಕನಕಪುರ ಟೋಲ್ನ ದಾಟ್ಕೊಂಡು ಕನಕಪುರ ರೀಚ್ ಆಗಿ ಅಲ್ಲಿರ್ತಕ್ಕಂಥ ವಾಸು ಹೋಟೆಲಲ್ಲಿ ಒಳ್ಳೆ ಮಸಾಲೆ ದೋಸೆ ತಿಂದ್ಕೊಂಡು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದು 2 ಜಾಗನ ಕವರ್ ಮಾಡೋಣ ಅಂತ. ಅನ್ಫಾರ್ಚುನೇಟ್ಲಿ 1 ಜಾಗನ ಮಾತ್ರ ನಾವು ನೋಡಲಿಕ್ಕೆ ಅವಕಾಶ ಸಿಕ್ತು. ಮೊದಲನೇ ಜಾಗ ಬಿಳಿಕಲ್ ರಂಗನ ಬೆಟ್ಟಕ್ಕೆ ಹೋಗೋಣ ಅಂತ. ಆದರೆ ಅಲ್ಲಿ ಆನೆಗಳು ಜಾಸ್ತಿ ಇರೋದ್ರಿಂದ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ವಂತೆ. ಸೊ ಶ್ರಾವಣ ಮಾಸದಲ್ಲಿ ಮಾತ್ರ ಓಪನ್ ಮಾಡ್ತಾರೆ ಗೇಟು ಅಂತ ಹೇಳಿದ್ರು. ಸೊ ಅನ್ಫಾರ್ಚುನೇಟ್ಲಿ ನಮಗಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಅಲ್ಲೇ ಸರೌಂಡಿಂಗ್ಸಲ್ಲಿರೋ ನೇಚರ್ನ ಅನುಭವಿಸ್ಕೊಂಡು ನಾವು ನಮ್ಮ ಪಯಣನ ಬೇರೆ ಜಾಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಹೊರಟಿದ್ದೆ ಶಿವಾಲ್ದಪ್ಪನ ಬೆಟ್ಟ ಅನ್ನೋ ಜಾಗಕ್ಕೆ. ಅದಕ್ಕೆ ಇನ್ನೊಂದು ಹೆಸರಿದೆ, ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಇದಕ್ಕೆ ನಾವು ದೊಡ್ಡಾಲಹಳ್ಳಿ ಮುಖಾಂತರ ಹೋಗಬೇಕಾಗತ್ತೆ. ಸುತ್ತಮುತ್ತ ನೇಚರ್ ಬಹಳ ಅದ್ಭುತವಾಗಿತ್ತು, ನೋಡೋದಕ್ಕೆ ತುಂಬ ಖುಷಿ ಅನಿಸ್ತಾ ಇತ್ತು. ನೀವೇ ನೋಡ್ತಾ ಇದ್ದೀರಾ, ಮಧ್ಯ ರೋಡು, ಆ ಕಡೆ ಈ ಕಡೆ ಹಚ್ಚ ಹಸಿರಾಗಿರ್ತಕ್ಕಂಥ ನೇಚರು. ನೇಚರ್ನ ಅನುಭವಿಸ್ಕೊಂಡು ನಾವು ಬಂದಿದ್ದೆ ಶಿವಾಲ್ದಪ್ಪನ ಬೆಟ್ಟಕ್ಕೆ. ಇದಕ್ಕೆ ಇನ್ನೊಂದು ಹೆಸರು ಶಿವಗಿರಿ ಕ್ಷೇತ್ರ ಅಂತ. ಸೊ ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಈ ಕ್ಷೇತ್ರದಲ್ಲಿ ಬರುವ ಭಕ್ತಾದಿಗಳಿಗೆ ಯಾವಾಗಲೂ ಅನ್ನ ಸಂತರ್ಪಣೆ ನಡೀತಾನೆ ಇರುತ್ತೆ. ಇದು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಅಂತಲೂ ಹೇಳ್ಬೋದು.
ಪ್ರಶಾಂತವಾಗಿರ್ತಕ್ಕಂಥ ಜಾಗ. ಇದು ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಜಾಗ ಜೊತೆಯಲ್ಲಿ ಇಲ್ಲೇ ಹತ್ತಿರದಲ್ಲಿ ಚುಂಚಿ ಫಾಲ್ಸ್ ಅಂತ ಒಂದು ಜಾಗ ಇದೆ, ಬಹಳಷ್ಟು ಚೆನ್ನಾಗಿದೆ. ಈ 2 ಜಾಗನ ನೀವು ಆರಾಮಾಗಿ ಕವರ್ ಮಾಡ್ಬೋದು. ದಯವಿಟ್ಟು ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಿ, ಜಾಗನ ನೀಟಾಗಿರೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಪಯಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.